ಅಂತವ್ರು ಸದ್ಯ ಈಗ ನಿಮ್ಮ ಹಳ್ಳಿ ಒಳಗೆ ಮಳಿ ಚಾಲು ಅದ, ಮುಂದಿನ ಹಳ್ಳಿಗೆ ಮಳಿ ಇಲ್ಲ. ಮರಾದ್ ಹೇಳ್ತಾರ ಆಗಳ 2 ಸರಿ ಹೇಳ್ಯಾರ, ಏ ಅಪ್ಪನ ಮಗ ಹೊಡೆದಾನ, ಮಗನ ಅಪ್ಪ ಹೊಡೆದಾನ, ರಾಮ ರಾಜ್ಯ ಹಂಗಕತ್ತೀವೋ ರಾಕ್ಷಸ ರಾಜರಕತ್ತಾರ. ರಾಕ್ಷಸರೇ ಆಗ್ಲಿ ನಾವು, ಏನ್ರೇ ಆಗ್ಲಿ ನಾವು, ನೀವ ಮೊದಲು ಇತಿಹಾಸ ಪ್ರಕಾರ ತಪ್ಪು ಮಾಡಿರಿ. ಮೊದಲು ಪ್ರಥಮದೊಳಗೆ ತಪ್ಪು ಬಹಳ ನಿಮ್ಮವ, ಭಯಂಕರ ತಪ್ಪ. ಸತ್ಯಭಾಮ ಶಕ್ತಿ ಪೂಜಾ ಕೂತಿದ್ಲು, ಹಾರೇ ಮೊದಲು ಕೊಟ್ಟಾನ ಕೃಷ್ಣ ಪರಮಾತ್ಮ, ಒಯ್ತನಂತ ಹೇಳ್ಯಾನ. ಅಲ್ಲಿ ಹೆಣ್ಣು ರೂಪ ಧಾರಣ ಮಾಡಿಕೊಂಡ ಕೊರವಂಜಿ ಸೋಂಗ ಹಾಕೊಂಡು ಹೋಗಿ ಹಾರ ಒಯ್ತಾನ. ಕಪಟ ನಾಟಕ ಹೌದಿಲ್ರಿ? ಇದಕ್ಕೆ ಹೇಳ್ಯಾರ ಅವರು, ಕಪಟ ನಾಟಕ ಸೂತ್ರಾಧಾರ ಸ್ವಾಮಿ ಅಂದಾರ ಇವಾಗ. ಹೆಣ್ಣು ರೂಪ ಧಾರಣ ಮಾಡ್ಕೊಂಡು ಸತ್ಯಭಾವನಂತೆ ಹೋಗ್ಯಾನ ಕೊರವಂಜಿ ರೂಪ ತಗೊಂಡ. ಮತ್ತಿದು ಪರಮಾತ್ಮನ ಕೆಲಸ ಏನಿದೆ ಅಲ್ಲ, ಗಂಡಸಾಗಿದ್ದು ಹೊತ್ರ ಉಟ್ಕೊಂಡು ಹೋಗಿ ಹಾರ ತರಬೇಕಾಗಿತ್ತವ. ಗೊತ್ತಾಗ್ತಿದ್ರಿ, ಆಕೆ ಕುಡಿದಿದ್ದೇ ಇಲ್ಲ. ಯಾವ ರೀತಿ ನಮ್ಮ ಭಕ್ತರು ಶ್ರೇಷ್ಠ ಹೇಳುದದ. ಈಗ ಮಳಿ ಬಾಳ ಜೋರ ಆಯ್ತ್ರಿ. ಆಗ್ಲಿ ಮಳಿನ ಬರಂಗಿಲ್ಲ, ಮಳೆಯೇ ಆಗಿಲ್ಲ. ಸಭಾ ಪಂಡಿತರಲ್ಲಿ ವಿಜ್ಞಾಪನೆ, ಮಳಿ ಬಂದ್ರು ಸಹಿತ ಮಗಲು ಚಾಟ ಮಾಡಿರಿ ಅಂತ ಕೂತೀರಿ. ಬಾಳ ಚಾಟನೆ ಮಾಡಲಿಕ್ಕೆ ಎಲ್ಲಿ ಕೂಡುವುದಿಲ್ಲ ನೋಡ್ರಿ. 4 ಕಾಗದ ಹಾಕಿರಿ. ಮಹಾರಾಷ್ಟ್ರ ರಾಜ್ಯದಾಗ ಒಬ್ಬ ಸಂತಾಗಿ ಹೋಗ್ಯಾನ. ಇವ ಮಾನವರ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಒಬ್ಬ ಸಂತ, ಮಾನವರ ಹೊಟ್ಟಿಲೆ ಹುಟ್ಟಿದ ಒಬ್ಬ ಸಂತ, ನಮ್ಮ ಭಕ್ತ. ಇವಂದು ಎಷ್ಟು ಜಮೀನಿತ್ತು? 1000 ಎಕರೆ ಜಮೀನಿತ್ತು. ಯಾರ್ರಿ ಇವರು? ಇವ ತುಕಾರಾಮ್ ಮಹಾರಾಜ. ಮಹಾರಾಷ್ಟ್ರ ರಾಜ್ಯದ ದೇವು ಆಳಂದದಲ್ಲಿ ಹುಟ್ಟಿ ಬಂದವರು ಯಾರು? ಸಂತ ತುಕಾರಾಮ್ ಮಹಾರಾಜ. ತುಕಾರಾಮ್ ಮಹಾರಾಜರು ಒಬ್ಬ ನನ್ನಂತ ಭಕ್ತ ಹುಟ್ಟಿ ಬಂದ್ರು. ಇವ್ರದ್ದು 1000 ಎಕರೆ ಜಮೀನಿತ್ತು. ಹೌದಿತ್ತು. ಇದ್ರು ಸಹಿತ ಈ ಜಮೀನು ಒಂದಿನ ಕೈ ಬಿಟ್ಟು ಹೋಗುವುದಂತ ಹೇಳಿ 1 ಎಕರೆ 2 ಎಕರೆ ದಾನ ಮಾಡಿಬಿಟ್ಟ. ನೋಡ್ರಿ, ಹಾಕಬೇಕಾಗಿದ್ರಿ ಪ್ಲಾಂಟ್ ಪುನಾಕ ಬಾಳ ತುಟ್ಟಿದಾವ್ರಿ. ನಾವಿದ್ರೆ ಹಾಕವ್ರ ಕರೆ ಅವ್ರು ಹಂಗ ಮಾಡಲಿಲ್ಲ. ಅವಾಗ ನೀವ್ ಇರ್ಬೇಕಲ್ಲ, ಮತ್ ನೀವು ಇದ್ದಿದ್ದಿಲ್ಲ ಅಂತ ಬಿಟ್ರಿ ನೀವು. ಆದ್ರ ಅವ್ರು ಹಂಗ ಮಾಡಲಿಲ್ಲ. ತಿಳ್ಕೊಂಡು ಏನ್ ಮಾಡಿದ್ರು ಅಂದ್ರ ಎಲ್ಲಾ ಜಮೀನು ದಾನ ರೂಪವಾಗಿ ಕೊಟ್ಟು ಎಲ್ಲಿ ಹೋದ? ಪಂಢರಪುರಕ್ಕೆ ಹೋದ. ಪಂಢರಪುರಕ್ಕೆ ಗ್ರಾಮಕ್ಕೆ ತುಕಾರಾಮ್ ಮಹಾರಾಜರು ಬಂದ್ರು. ಏನವನ ಮೈ ಮೇಲೆ ಉಳಿದಿತ್ತು ನಿಸ್ಪರಿ ಹಂಗಾಗಿದ್ದ. ಒಂದೇ ಧೋತ್ರ, ಒಂದೇ ಪಟಕ, ಒಂದೇ ಅಂಗಿ ಅಂತ ಆಗರ್ಭ ಶ್ರೀಮಂತ ನಮ್ಮ ಭಕ್ತಿವ. ಜೀಜಾಬಾಯಿ ಮೈ ಮ್ಯಾಲ ಒಂದೇ ಸೀರೆ, ಒಂದೇ ಕುಬಸ. ನೋಡ್ರಿ, ಅಂತ ಬಡತನ ಬಂತು. 1000 ಎಕರೆ ಭೂಮಿ ಹೋಯ್ತು. ಆದ್ರೂ ಹೋಗಿ ಅಲ್ಲಿ ಮೆಟ್ಟ ಹಾಕಿದ್ರು. ಇವಾಗ ಏನು ಮನಿ ಇಲ್ಲ, ಮಾರಿಲ್ಲ, ಕಂಚಿನ ತಾಳು ತಗೊಳ್ಳೋ ತಾಕತ್ತಿದ್ದಿದ್ದಿಲ್ಲ. ಎಲ್ಲಾ ಹೋಯ್ತು. ಕಲ್ಲಿನ ತಾಳು ತಗೊಂಡು ವಿಠಲ್ ಅಂತ ಇವನ್ ಹೆಸರಲ್ಲೇ ಬಡಿತಿದ್ದ ತಾಳ. ನೋಡ್ರಿ, ಸೂತ್ರಧಾರಿ ಹೆಸರಲ್ಲೇ ಇವೊಬ್ಬ. ಯಾರು? ನಮ್ಮ ಸಂತ ಭಕ್ತ. ತಾಳ ಬಡದ ಎಲ್ಲ ನಡೀತದು. ನಡೆದಾಗ ಇವನ ಸಭ್ಯಗ್ರಸ್ತನ ಮನಸ್ಸು ನೋಡಿ ನಿಮ್ಮಂಥ ಒಬ್ಬ ಭಕ್ತ ಏನ್ ಮಾಡ್ದ? 4 ಎಕರೆ ಹೊಲ ಕೊಟ್ಟ. ಆವಾಗ ತಿಳ್ಕೊಂಡ ಈಗ ಎಲ್ಲ ಹೋಗ್ಯದ. ಹೌದು, ಜನ್ಮ ಉದ್ಧಾರ ಆಗ್ಬೇಕಾದ್ರೆ ಪಾಂಡುರಂಗನ ನಾಮಸ್ಮರಣೆ ತಲ್ಲೀಣ ಆದ್ರ ಜನ್ಮ ಉದ್ಧಾರ ಆಗ್ತದಂತ ತಿಳ್ಕೊಂಡ. ಆದ್ರ ರುಕ್ಮಿಣಿ ಪಾಂಡುರಂಗನ ಗುಡಿಗೆ ಹೋಗ್ತಿದ್ದಿಲ್ಲ. ನೋಡ್ರಿ, ಜೀಜಾಬಾಯಿ ರುಕ್ಮಿಣಿ ಗುಡಿಗೆ ಹೋಗ್ತಿದ್ಲ, ಖರೆ ಪಾಂಡುರಂಗನ ಗುಡಿಗೆ ಹೋಗ್ತಿದ್ದಿಲ್ಲ. ಆದ್ರೆ ಪಾಂಡುರಂಗನ ಗುಡಿಗೆ ಹೋಗವ ತುಕಾರಾಮ್ ಮಹಾರಾಜ್ ಹೋಗ್ತಿದ್ರು. ಇವನ ಬಡತನ ನೋಡಿ ಒಮ್ಮೆ ರುಕ್ಮಿಣಿಗೆ ಹೇಳಿದತ್ತ, ಅವ ಬಹಳ ಸಭ್ಯಗ್ರಸ್ತ, 1000 ಎಕರೆ ಜಮೀನು ಭಕ್ತರಿಗೆಲ್ಲ ದಾನ ಕೊಟ್ಟಾನ. ಪಾಂಡುರಂಗ ಅಂತ ಅವನ ಗುಣಕ್ಕೆ ಹೋಗಿ ಅಲ್ಲಿ ಅವನ ಮನೆಗೆ ಅಂದ ಲಕ್ಷ್ಮಿಗೆ. ಹೌದು, ಹೋಗು ಶ್ರೀಮಂತಿಗೆ ಕೊಡು. ಒಂದು ದಿನ ಅಕಸ್ಮಾತ್ ತುಕಾರಾಮ ಪಾಂಡುರಂಗನ ಕಡೆ ಹೋಗಿದ್ದ. ರುಕ್ಮಿಣಿ ಜೀಜಾಬಾಯಿ ಒಬ್ಬಕನ ಇದ್ಲು. ರುಕ್ಮಿಣಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿ. ಯಾರ ಮನೆಗೆ ಹೋದ್? ಪಾಂಡುರಂಗನ ಧರ್ಮ ಪತ್ನಿ. ಯಾರು ಹೋದ್ರು? ತುಕಾರಾಮ್ ಅಂದ್ರೆ ಏನು? ತುಕಾರಾಮನ ಮನೆಗೆ ತುಕಾರಾಮ್ ಇಳಿದಾಗ ಜೀಜಾಬಾಯಿ ಮನೆಗೆ ರುಕ್ಮಿಣಿ ಹೋದಳು. ಹೋಗಿ ನೀ ಯಾರ ತಾಯಿ ಅಂತ ಜೀಜಾಬಾಯಿ ಕೇಳಿದಳು. ಕೇಳಿದಾಗ ನಾ ಲಕ್ಷ್ಮಿ ಬಂದೆನು, ನಿಮ್ ಬಡತನ ನೋಡಿ ಅಂದ. ಹೌದು, ನಿಮ್ಮ ಬಡತನವನ್ನು ನೋಡಿ ಬಂದನೆ.
ಹೌದು ಕರೆ ನಮ್ಮ ಯಜಮಾನ ಆ ಕರಿ ಇಟ್ಟ್ಯಾನ ಮಾರಿ ಬೆಂಕಿ ಹಚ್ಚಲಿ ಅವನು ತಾಳ ಬಡ್ಕೊತ ಹೋಗಿ ನಾವು ಬರ್ಲಿ ಗಪ್ ಅಂತ ನೋಡ್ರಿ ನೋಡ್ರಿ ಹೆಂಡತಿ ಅಂದಳು ಅಂದು ಅಣ್ಣ ಆ ತನದ್ರಾಗ ಒಂದ್ ತಾಸು ಬಿಟ್ಟು ಬಂದಿವ ತುಕಾರಾಮ್ ಮಹಾರಾಜ್ ಬಂದ ಈಕಿ ಯಾರು ಅಂತ ಕೇಳಿದ ಯಾರು ಅಂದ ಈಕಿ ಲಕ್ಷ್ಮಿ ಅದಾಳತ್ತ ನಮಗ ಬಹಳ ಬಡತನದ ನಮ್ಮ ಎಲ್ಲಾ ಕುಡ್ಲಕ್ ಬಂದಾಳ ಈಕಿ ಜೀಜಾಬಾಯಿ ಹೇಳಿದ್ಲು ತುಕಾರಾಮ್ ಮಹಾರಾಜರು ಹೆಂಡತಿ ಹೇಳಿದ್ರು ಜೀಜಾಬಾಯಿ ಹೇಳಿದ ತುಕಾರಾಮ್ ಮಹಾರಾಜ ಏನಂತ ಅಂದ ತುಕಾರಾಮ ತಾಯಿ ಈ ಜನ್ಮದಾಗ ದರ್ಶನ ಬೇಡ ಅಂದ ಏನು ಭಕ್ತ ಶ್ರೇಷ್ಠ ನಿಮ್ಮ ರುಕ್ಮಿಣಿ ನಮ್ಮ ಲಕ್ಷ್ಮಿ ನಿಮ್ಮ ಪರಮಾತ್ಮ ಶ್ರೇಷ್ಠ ನೋಡ್ರಿ ಈ ಜನ್ಮದಾಗ ನಿನ್ನ ದರ್ಶನ ಬೇಡ ದೇವಿ ಅಂತ ಯಾರಿಗೆ ಆಗ್ತದ್ರಿ ಯಾರಿಗಾರ ಜಗತ್ನಾಗ ಆಗುದೇನಿದೆ ಲಕ್ಷ್ಮಿ ನಮ್ಮ ಮನ್ಯಾಗ ಬಂದ್ರ ಕಾಲ ಕಟ್ಟಿ ಹಿಂದಿನ ಕೊಲಿಯಾಗ ಹೋಗ್ಯಾವ್ರಿ ಕೀಲಿ ಹಾಕ್ತಿವ್ರಿ ಕೀಲಿ ಬಿಡ್ತೀವಿ ನಾವು ಆದ್ರ ಅವ್ರು ಹಂಗ ಮಾಡಲ್ಲ ಮಹಾಸಂತ ನಮ್ಮ ಭಕ್ತ ಆಗಿ ಹೋಗ್ಯಾನ ಒಬ್ಬ ಅವ ಕೊನೆಗೆ ಪಾಂಡುರಂಗನ ಗುಡಿಗೆ ದಿನನಿತ್ಯ ಯಾರು ತುಕಾರಾಮ್ ಮಹಾರಾಜ್ ಹೋಗವ್ರು ಹೋದ್ರು ಸಹಿತ ಜೀಜಾಬಾಯಿ ಹೇಳಿದ್ಲು ಏನಂತಾಳ ಆ ಲಕ್ಷ್ಮಿ ಬರ್ತೀನಂದ್ಲು ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ಬ್ಯಾಡಂದಿ ಹೋದ್ಲು ಆಕೆ ಹಾದ್ಲು ತಿರುಗಿ ಹಾ ಒಂದು ಉಪವಾಸ ಒಂದು ಹೊತ್ತು ಸಿಕ್ಕರೆ 7 ಹೊತ್ತು ಊಟ ಸಿಗುದಿಲ್ಲ ಬಡತನ ಬಂದದ ಅಂತ ಬಡತನ ಆ 1000 ಎಕರೆ ಜಮೀನೆಲ್ಲ ಬೆಂಕಿ ಹಚ್ಚಿ ಬಂದಿದಿ ಆ ಕರಿ ಮಾರಿ ಅವನು ಬೆಂಕಿ ಹಚ್ಚಲಿ ಬರೇ ಇಟ್ಟಲ್ ಅಂತ ತಾಳ ಬಡಿತಿ ಮನ್ಯಾಗ ಗಾಳಿ ಸೂರ್ಯನ ಬೆಳಕು ಅಟ್ಟದ ಏನೂ ಇಲ್ಲ ಬೇಡ್ಕೋ ಅವ್ ಬೇಡ್ಕೋತಿ ಬೇಡ್ಕೋ ಮತ್ತೇನ್ರಿ ಬರ್ಲಿ ಅಂದ್ಲಕ್ಕೆ ಪಾಂಡುರಂಗ ಹೋಗಿ ಬೇಡ್ಕೋ ಲಕ್ಷ್ಮಿಗೆ ಹೋಗಂದಿನ ಏನ್ ಬೇಡ್ಕೊಳ್ಳೋದು ಆಗುದಿಲ್ಲ ಬ್ಯಾಡ ಅಂದ ನಿನ್ನ ಬಿಡಿಯಾಗದ ಸೂತ್ರಧಾರಿ ಮೇಲೆ ನಾನು ಬರ್ತೀನಿ ಬೇಡ್ಕೊ ನಡಿ ಅಂದ ನೋಡ್ರಿ ವಿಠಲ ಅಂತ ತಾಳ ಬಡದದ್ದು ಬಿಡಿಯಾಗದ ನಿನಗೆ ಕೊಡ್ತಾನವ ರೊಟ್ಟಿಯರ ಸಿಕ್ಕರೆ ಸಾಕ ನಮಗಂದ್ಲಕ್ಕೆ ಜೀಜಾಬಾಯಿ ಅಂದಳು ಇಬ್ರು ಕೂಡಿ ಗಂಡನ ಕರ್ಕೊಂಡು ಮತ್ತೆ ವಿಠೋಬಾನ ಮುಂದೆ ಹೋದ್ರು ಗುಡಿಗೆ ಹೋದ್ರು ಈ ಸೂತ್ರಧಾರಿ ನಿಂತಿದ್ರಿ ಟೊಂಕದ ಮೇಲೆ ಕೈ ಇಟ್ಕೊಂಡು ಈಗೂ ನಿಂತಾನ್ರಿ ಪರಮಾತ್ಮ ಎಲ್ಲಿ ಹೋಗ್ಬೇಕವ ನಿಂತಿದ್ದ ಇಬ್ರು ಗಂಡ ಹೆಣ್ತಿ ವಿಠೋಬಾನ ಮೇಲೆ ಮುಂದೆ ನಿಂತರು ನಿಂತ ಬೇಡ್ಕೊ ನಿನ್ನ ಭೇಟಿಯಾಗಿದೆ ಬೇಡ್ಕೊ ಅಂದ್ಲು ನಾ ಬೇಡ್ಕೊಳ್ಳುದಿಲ್ಲ ನಾ ಬೇಡ್ಕೊಂಡ್ರೆ ನೀ ತಾಳುದಿಲ್ಲ ಅಂದಿವ ಬ್ಯಾಡ ಅಂದ ತುಕಾರಾಮ್ ಅಂದ ನಮ್ಮ ಭಕ್ತಿವ ಬ್ಯಾಡ ಅಂದ ಅಂದ್ರು ಸಹಿತ ನಿಂದೇ ಭೇಟಿಯಾಗಿದೆ ನೀನೇ ಬೇಡ್ಕೊ ಅನ್ನಕ್ಕೆ ನೋಡ್ರಿ ಸಾಕಾಗಿತ್ತ 6 ತಿಂಗಳ ಉಪ್ಪದ ಹಚ್ಚಿ ಜೀಜಾಬಾಯಿ ಅಂದಳು ಪಾಂಡುರಂಗನ 2 ಪಾದಕ್ಕೆ ಹಣಿ ಹಚ್ಚಿ ತುಕಾರಾಮ ಏನು ಬೇಡ್ತಾನ ಏನು ವಾಪಸ್ ಸಿಗ್ತದ ಇದು ಸಿಗಲಾರ್ದಂಗ ಮಾಡು ಅಂದ ಯಾರು ಶ್ರೇಷ್ಠ್ರಿ ಜೀಜಾಬಾಯಿ ಶಂಕನ ಹೊಡೆದ್ಲು ಮತ್ತೇನು ಯಾರು ಶ್ರೇಷ್ಠ್ರಿ ಯಾರ ಜಗತ್ನಾಗ ಹಿಂಗ ಹೇಳ್ಯಾರ ಬೇಡ್ಯಾರ ಏನು ವಾಪಸ್ ಸಿಗ್ತದ ಸಿಗಲಾರ್ದಂಗ ಮಾಡು ಅಂದಾಗ ಜಗತ್ನಾಗ ನಮ್ಮ ಭಕ್ತನ ಹೆಸರು ಉಳದದ ಬೋಲಾ ಪುಂಡರಿ ವಿಠಲ್ ಶ್ರೀ ಜ್ಞಾನದೇವ ತುಕಾರಾಮ್ ಪಂಡರಿ ತೆಳಗ ಉಳದಾನ ನಮ್ಮ ತುಕಾರಾಮನ ಹೆಸರು ಕಡಿಗೆ ಬಂದದ ಏನು ಭಕ್ತ ಶ್ರೇಷ್ಠ ಏನು ಸೂತ್ರಧಾರಿ ಶ್ರೇಷ್ಠ ನೀವೇ ಹೇಳ್ರಿ ನೀವೇ ನೋಡ್ಕೊಳ್ಳೋದದ ಇದರಾಗ ಸೊಂಟದ ಮೇಲೆ ಕೈ ಇಟ್ಟುಕೊಂಡ ನಿಂತಾನ ಪಾಂಡುರಂಗ ಅಂತ ಹೇಳಿದ್ರಿ ಹೌದು ಯಾರ ಸಲುವಾಗಿ ನಿಂತಾನ ಅವ್ರ ಹೆಸರು ಹೇಳ್ರಲ್ಲ ಭಕ್ತರ ಸಲುವಾಗಿ ನಿಂತಾನೋ ಇಂಥ ಭಕ್ತರ ಗಂಟು ಬಿದ್ರೆ ಏನ್ ಮಾಡಿ ಮಾಡ್ಬೇಕವ ಪುಂಡಲೀಕನ ಸಲುವಾಗಿ ಸಲುವಾಗಿ ನಿಂದ್ರವಲ್ಲಕ್ಕ ಇವ್ರೆಲ್ಲ ಸತ್ತಾರ ಏನು ಉಳುಕಿದವ್ರ ಭಕ್ತ ಬಹಳ ಶ್ರೇಷ್ಠ ಇದ್ದಾನಂತ ಬೇಡಾನ ನಿಮ್ಮ ಸೂತ್ರಧಾರಿ ಜೀಜಾಬಾಯಿ ಮನ್ಯಾಗ ಕುಳ್ಳ ಹಚ್ಚಾನ ಮತ್ತ ಯಾರ ಮನ್ಯಾಗ ಬಾಣಂತನ ಮಾಡಿದ ಸಂತ ಸಕುಬಾಯಿ ಮನೆಯಲ್ಲಿ ಕುಳ್ಳ ಹಚ್ಚಾನ ಜೋಳವನ್ನ ಬೀಸಿ ಹೋಗ್ಯಾನ ಜೋಳ ಬೀಸಾನ ಹೋಗಿ ಗಾಣ ತೊಳೆದಲ್ಲ ಯಾರವ್ರು ಶೋಕಾಮೇಳನ ಮನೆಯಲ್ಲಿ ಅವನ ಹೆಂಡತಿ ಬಾಣಂತನ ಮಾಡ್ಯಾನ ನಿಮ್ಮ ಸೂತ್ರಧಾರಿ ಯಾರೋ ನಿಮ್ಮ ಸೂತ್ರಧಾರಿ 3 ತಿಂಗಳ ನಿಂತ ಅವನು ಬಾಣಂತನ ಮಾಡ್ಯಾನ ಯಾರ ಶ್ರೇಷ್ಠರಿ ಯಾವ ಶ್ರೇಷ್ಠ ನೀವೇ ವಿಚಾರ ಮಾಡುದದ ಹಿಂಗ ಪುರಾಣ ಬರದದ ಭಾಗವತದಾಗ ನಾವು ಬಾಯಿದೆ ಹೇಳುವುದಿಲ್ಲ ಭಕ್ತ ಗೋರ ನೋಡ್ರಿ ಇವನು ಭಕ್ತ ಕುಂಬಾರ ಒಬ್ಬ ಭಕ್ತ ಗೋರ ಕುಂಬಾರ ಒಬ್ರು ಅಲ್ಲದ 2 ಹೆಂಡ್ರು
ಅಲ್ಲಿ ಸೂತ್ರಧಾರಿ ಬರ್ತದೋ ಅದನ್ನ ಹೇಳಬೇಡ. ಅವ ಭಕ್ತ ಗೋರ ಕುಂಬಾರದ ಯಾಕಡೆ ಹೇಳ್ತಿ ಪ್ರಜ್ಞಾ ಇಟ್ಕೊಂಡು ಮಾತಾಡ ಮನುಷ್ಯನ ಮೇಲೆ ಗೊತ್ತದ ಮತ್ತ ಆದ್ರೂ ಜಗತ್ತಿನೊಳಗೆ ಶ್ರೇಷ್ಠ ಅನಿಸಿಕೊಂಡವ್ರು ಬೋರ್ಡ್ ಹಚ್ಚಿದ್ದ ಸಿರಿಯಾಳ ರಾಜ. ಅನ್ನ ಹೊನ್ನ 2 ದಾನ ಬೇಡಿದವರಿಗೆ ಬೇಕಾದ ದಾನ ಅಂತ ಬೋರ್ಡ್ ಹಚ್ಚಿದ್ದ. ಸಿರಿಯಾಳ ರಾಜಾಗ ಒಬ್ಬ ಮಗನ ಕೊಟ್ಟಿದ್ದ, ಚಾಂಗುಣದೇವಿ ಸಿರಿಯಾಳ ರಾಜಾಗ ಒಬ್ಬ ಮಗನ ಕೊಟ್ಟಿದ್ದ, ಚಿಲ್ಲಾಳನಂತ ಮಗನ ಕೊಟ್ಟಿದ್ದ. ಯಾರು ಸೂತ್ರಧಾರಿ ಕೊಟ್ಟಿದ್ದ. ಇವರ ಭಕ್ತಿ ನೋಡ್ಲಕ್ಕ ಮತ್ತೆ ಸೂತ್ರಧಾರಿ ಅವ್ರ ಮನೆಗೆ ಬಂದ ಏನು ಮಾಡಿದ? ಏನು ಬೇಡಬೇಕಿವ? ಏನು ಒಂದು ಮಗ ಅದಲ್ಲ, ನಿಮ್ಮ ಭಕ್ತಿ ಪರೀಕ್ಷೆಗೆ ಬಂದಿನಂತ ಹೇಳಲಿಲ್ಲ. ಅವ್ರ ಭಕ್ತಿ ಪರೀಕ್ಷೆ ಆಗ್ಬೇಕಾದ್ರೆ ಹೆಂಗ ಮಾಡ್ಬೇಕಂತೇಳಿ ಕೂಸಿನ ಕೊಯ್ದು ಅಡಿಗೆ ಮಾಡಬೇಕು. ನಿಮ್ಮ ಮಗನ ತಲೆ ಕುಟ್ಟಿ ಚಟ್ನಿ ಮಾಡಿ ನೀಡಬೇಕು. ನೋಡ್ರಿ ಅಂತ ಸೂತ್ರಧಾರಿ ಮಗನರೇ ಕೊಟ್ಟಾನ. ಅವ್ರ ಮನೆಗರೇ ಕೂಸಿನೇ ಕೊಯ್ ಅಂತ ಹೋಗ್ತಾನ. ಅವಾಗ ಭಕ್ತ ಸಿರಿಯಾಳ ಮಗನನ್ನೇ ಕೊಯ್ದ, ತಲೆ ಕುಟ್ಟಿ ಚಟ್ನಿ ಮಾಡಿದ. ತಲೆ ಕುಟ್ಟಿ ಚಟ್ನಿ ಮಾಡಾಗ ಚಾಂಗುಣದೇವಿ ಅಳುತ್ತಿದ್ಲು. ಒಬ್ಬ ಕೊಟ್ಟಿ ಶಿವ ಒಬ್ಬ ಮಗನ ಕೊಟ್ಟ ನಮ್ಮ ಕೈಲೇನೆ ಕೊಯ್ಸಿದ, ನಮ್ಮ ಕೈಲೇನೆ ಚಟ್ನಿ ಊಟ ಮಾಡ್ಬೇಕಂತ ಅಂತ ನೀವು ಶಿವ ಎಂತ ಕೊಟ್ಟಿ ಸೂತ್ರಧಾರಿ ಒಂದ್ಲಕ್ಕೆ ದುಃಖ ಮಾಡ್ತಿದ್ಳು. ಆವಾಗ ಇವರೆಲ್ಲಾ ಇಷ್ಟು ಪರೀಕ್ಷೆ ಮಾಡಿದ್ರು ಸಹಿತ ಮಗನ ಕೊಯ್ದಾರ, ತಲೆ ಕುಟ್ಟಿ ಚಟ್ನಿ ಮಾಡ್ಯಾರ. ಊಟಕ್ಕೆ ತಾಟ ಬಡಿಸಿಟ್ಟಾರ. ಊಟ ಮಾಡ್ಬೇಕಂತ ಅನ್ನೋದ್ರಾಗ ಮ್ಯಾಲ ಪೌಡ್ ಮುಚ್ಚಿತ್ತು. ನಿಮ್ಮ ಮಗನ ಕರ್ರಿ ಅಂದ್ರು, ಅಂದಾಗ ಮಾಂಸದ ಅಡಿಗೆ ಹೋಗಿ ಮಲ್ಲಿಗೆ ಹೂವಿನ ಅಡಿಗೆ ಆಗಿತ್ತು. ಆವಾಗ ಶಿವ ಪಾರ್ವತಿನ ಏನು ಮಾಡಿದ್ರು ಅಂದ್ರೆ ಚಾಂಗುಣದೇವಿ ಸಿರಿಯಾಳ ಜನ ಕರ್ಕೊಂಡು ಕೈಲಾಸಕ್ಕೆ ಹೋದ್ರು. ಇವರಲ್ಲಿ ಏನು ಸೂಕ್ಷ್ಮ ಗರ್ ಬಂದಿತ್ತು ಏನ್ರಿ? ನಮ್ಮ ಪಾತ್ರಧಾರಿಗಳಲ್ಲಿ ನಾವು ಮಗನ ಕೊಯ್ದು ಅಡಿಗೆ ಮಾಡಿವು, ಮತ್ತು ತಲೆ ಕುಟ್ಟಿ ಚಟ್ನಿ ಮಾಡಿವು. ನಾವೇ ಶ್ರೇಷ್ಠ ಅಂತ ಇವರಲ್ಲಿ ಅಹಂ ತುಂಬಿತ್ತು. ಇದು ಅವನಿಗೆ ಗೊತ್ತಾಗಿತ್ತು. ಇದು ಇವ್ ಸೂತ್ರಧಾರಿ ಗೊತ್ತಾಗಿತ್ತು. ಆವಾಗ ಏನು ಮಾಡಿದ ಸೂತ್ರಧಾರಿ? 3 ಮಂದಿನ ಕರ್ಕೊಂಡ, ಸಿರಿಯಾಳ ರಾಜ ಚಾಂಗುಣದೇವಿನ ಕರ್ಕೊಂಡ ಸೂತ್ರಧಾರಿ ಭೂಲೋಕಕ್ಕೆ ಇಳಿದ. ಯಾರೇ ರೂಪ ಧಾರಣ ಮಾಡ್ಕೊಂಡು ಬಂದ. ಇಲ್ಲೊಬ್ಬಕ್ಕೆ ಅಫಜಲ್ಪುರ ತಾಲೂಕದಾಗ ನಿಲ್ಲೂರು ನಿಂಬೆಕ್ಕನ ಗುಡಿ ಅದ ನೋಡ್ರಿ. ಗುಲ್ಬರ್ಗಾ ಜಿಲ್ಲಾ ಅಫಜಲ್ಪುರ ತಾಲೂಕದಾಗ ನಿಲ್ಲೂರ್ ಅಂತ ಗುಡಿ ಅದ. ನೀಲೂರ್ ಅಂತ ಗ್ರಾಮದಲ್ಲಿ ಗುಡಿ ಅದ, ನಿಂಬೆಕ್ಕನ ಗುಡಿ ಅದ. ಅಕ್ಕಿ ಒಬ್ಬಾಕಿ ಶರಣಿ, ಒಬ್ಬಾಕಿ ಮಾತಾಯಿ ಭಕ್ತಿವಂತಳು, ಪತಿವರ್ತ ಶರಣಿ. ಆಕಿ ಯಾವತ್ತಲೂ ನಾಮಸ್ಮರಣೆ ಮಾಡ್ಕೋತಿದ್ದಾಕಿ. ಹೌದಿದ್ದಾಕಿ. ಆಕಿ ಮನೆಗೆ ಕೊಟ್ಟಿ ಶಿವ ಏನು ಮಾಡಿದ ಸೂತ್ರಧಾರಿ ಚಾಂಗುಣದೇವಿ ಸಿರಿಯಾಳ ರಾಜನ ಕರ್ಕೊಂಡು ಬ್ಯಾರೆ ರೂಪ ಧಾರಣ ಮಾಡ್ಕೊಂಡು ಆಕಿ ಮನೆಗೆ ಹೋದ. ನೀಲೂರು ಗ್ರಾಮಕ್ಕೆ ಇಳದ ಅವ್ರು ಆಕಿ ಮನೆಗೆ ಹೋದ. ಹೋಗಿ ಆಕೆ ಏನು ಮಾಡಿದ್ಲಿ ತ್ರಿಕಾರಜ್ಞಾನಿ ಆಕಿ ನೆಲ್ಲೂರು ನಿಂಬೆಕ್ಕ ಇವ ಸ್ವತಃ ಪರಮಾತ್ಮನಿದ್ದಾನ, ನನ್ನ ಪರೀಕ್ಷಾ ಮಾಡ್ಬೇಕಂತ ಬಂದಾನಂತ ತಿಳ್ಕೊಂಡ ಆವಾಗ ಇವರಿಗೆ ಅತಿಥಿ ಸತ್ಕಾರ ಮಾಡಿದ್ಲು. ಮಾಡಿ ಇವ್ರನ್ನ ಮಣಿ ಹಾಕಿ ಕೂಡಿಸಿದ್ರು. ಪರಮಾತ್ಮ ನಿನಗೇನು ಬೇಕಾಗ್ಯದ ಅಂತ ಕೇಳಿದ್ರು. ಮನೆಯ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಮಡಿಲೆ ಕರಿಗಡಬು ಮಾಡಿ ಉಣಿಸಿದ್ರೆ ಉಂಡು ಹೋಗ್ತೀವಿ 3 ಮಂದಿ ನೋಡ್ರಿ ಹೇಳಿದಾಗ ಮನೆಯ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಕರಿಗಡಿ ಮಾಡಿದ್ಲು. ತಯಾರು ಮಾಡಿದಳು ನಿಂಬೆಕ್ಕ. ಕರಿಗಡಬು ಮಾಡುವುದರಾಗೆ ಮನೆಯೊಳಗೆ ನೀರಾಗಿದ್ದು ಕುಡಿಲಿಕ್ಕೆ ನೀರಾಗಿದ್ದು. ನೀರಿಲ್ಲದ ಊಟಕ್ಕರೆ ಹಂಗ ಹಾಕೋದು ಬರಂಗಿಲ್ಲ ಅಂತ ತಿಳ್ಕೊಂಡು ಕೊಡ ತುಂಬಿಕೊಂಡು ಬರ್ಲಿಕ್ಕೆ ಹೋದ್ಲು. ಬಾವಿಗೆ ಹೋದಳು. ನೆಲ್ಲೂರು ನಿಂಬೆಕ್ಕ ಹೋದ್ಲು. ಹೋದಾಗ ಏನಾತು ಪ್ರಸಂಗ ಅಂದ್ರ ಅಕ್ಕಿ ಮಗ ಒಬ್ಬ ಹುಡುಗ ಏನೂ ತಿಳಿಲಾರ್ದ ಬಾಲಭಾವದ ಹುಡುಗ ಅಕ್ಕಿ ಮನೆಗೆ ನೆಲ್ಲೂರು ನಿಂಬೆಕ್ಕನ ಅವನ ಮನೆಗೆ ಬಂದ ಸಾಲಿಗೆ ಹೋಗಿದ್ದ. 3 ಮಂದಿ ಕೂತಿದ್ರು. ಇವ್ರು ಪರಿಚಿತರಲ್ಲ ನೋಡ್ರಿ. ಇವ್ರನ್ನ ನೋಡ್ಲಿಕ್ಕೆ ಹತ್ತಿದ ಮೋತಿ ತಮ್ಮ ಭಕ್ತ ಸಿರಿಯಾಳ ಚಾಂಗುಣದೇವಿ ಪರಮಾತ್ಮ 3 ಮಂದಿ ಕೂತಿದ್ದು ನೋಡಿದ. ಯಾಕೆ ನೋಡ್ತೇವ ತಮ್ಮ ನಮ್ಮನ್ನ?
ನಿಮ್ಮವ್ವ ಮೀಸಲು ಕಡಿಮೆ ಮಾಡಿ ನೆಲುವಿನ ಮೇಲೆ ಇಟ್ಟು ಹೋಗ್ಯಾಳ. ಕದಗಡಬವನ್ನು ಇಟ್ಟ ಹೋಗ್ಯಾಳ. ನೀ ಹಸದಿರ್ಬೇಕು ಸಾಲಿಗೆ ಹೋಗಿ ಬೇಕಾದ್ರೆ ಎರಡು ತಗೊಂಡು ತಿನ್ನು ಅಂದ್ರೆ